ಮಹರ್ಷಿ ದದೀಚಿ ಅಥರ್ವಣ ಮಹರ್ಷಿಯ ಪುತ್ರರು. ಇವರ ತಾಯಿ ಹೆಸರು ಶಾಂತಿ. ತಮ್ಮ ತಪೋಬಲದಿಂದ ಪ್ರಸಿದ್ಧಿಯಾಗಿದ್ದ ಇವರು ಸರಸ್ವತಿ ನದಿಯ ತೀರದಲ್ಲಿ ಆಶ್ರಮವನ್ನು ನಿರ್ಮಿಸಿಕೊಂಡು ವಾಸವಾಗಿದ್ದರು. ದದೀಚಿ ಮುನಿಗಳು ಆಶ್ರಮವು ಫಲಪುಷ್ಪಭರಿತ ವೃಕ್ಷಗಳಿಂದ ಅವುಗಳಲ್ಲಿರುವ ಪಕ್ಷಿ ವೃತ್ತದಿಂದ ಮನಮೋಹಕವಾಗಿತ್ತು. ಮಕರಂದವನ್ನು ಸವಿದ ದುಂಬಿಗಳು ಮಾಡುತ್ತಿದ್ದ ಝೇಂಕಾರವು ಸಂಗೀತದಂತೆ ಕೇಳುತ್ತಿತ್ತು. ಆಶ್ರಮದ ಸುತ್ತ ಮಹಿಷ, ವರಾಹ, ವ್ಯಾಘ್ರಗಳಾದಿಯಾಗಿ ಎಲ್ಲ ಕಾಡು ಪ್ರಾಣಿಗಳು ಯಾವುದೇ ಭಯವಿಲ್ಲದೆ ಸ್ವಚ್ಛಂದೆಯಿಂದ ಸಂಚರಿಸುತ್ತಾ ಅನ್ಯೋನ್ಯತೆಯನ್ನು ಪ್ರದರ್ಶಿಸುತ್ತಿದ್ದವು. ಹೀಗೆ ಅವರ ಆಶ್ರಮವು ಸ್ವರ್ಗದ ನಂದನವನವನ್ನು ಮೀರಿಸುವಂತಿತ್ತು. ಒಂದು ಸಲ ದೇವತೆಗಳು ಎಲ್ಲ ಸೇರಿ ತಮ್ಮ ಆಯುಧಗಳನ್ನು ದದೀಚಿ ಮಹರ್ಷಿಗಳ ರಕ್ಷಣೆಯಲ್ಲಿಟ್ಟು ಕೆಲವು ದಿನಗಳ ನಂತರ ಬಂದು ತೆಗೆದುಕೊಳ್ಳುವುದಾಗಿ ಹೇಳಿ ಅಲ್ಲಿ ಕೊಟ್ಟು ಹೊರಟು ಹೋದರು. ಆದರೆ ಎಷ್ಟು ದಿನಗಳು ಕಳೆದು ಹೋದರೂ ದೇವತೆಗಳು ಹಿಂತಿರುಗಿ ಬಂದ ತಮ್ಮ ಆಯುಧವನ್ನು ಪಡೆಯಲೇ ಇಲ್ಲ. ಇನ್ನೊಬ್ಬರ ವಸ್ತುವನ್ನು ಕಾಪಾಡುವುದು ನಿಜಕ್ಕೂ ಕಷ್ಟದ ಕೆಲಸ. ಕಬ್ಬಿಣದ ಈ ಆಯುಧವನ್ನು ಉಪಯೋಗಿಸದೆ ಇಟ್ಟಾಗ ಅವುಗಳಿಗೆ ತುಕ್ಕು ಹಿಡಿಯುತ್ತದೆ. ಹೀಗೆ ದಿನದಿನಕ್ಕೆ ತಮ್ಮ ಕಾಂತಿಯನ್ನು ಕಳೆದುಕೊಂಡು ಮಂಕಾಗುತ್ತಿದ್ದ ಆಯುಧಗಳನ್ನು ನೋಡಿದ ಮಹರ್ಷಿಗಳು ಚಿಂತಾಕ್ರಾಂತರಾದರು. ಕೊನೆಗೆ ಒಂದು ನಿರ್ಧಾರ ಬಂದವರಾಗಿ ಅವುಗಳನ್ನೆಲ್ಲ ತಮ್ಮ ಯೋಗ ಬಲದಿಂದ ಪುಡಿ ಮಾಡಿ ನೀರಿನಲ್ಲಿ ಕದಡಿ ಕುಡಿದು ಬಿಟ್ಟರು. ಆಗ ಆಯುಧಗಳೆಲ್ಲವೂ ಮಹರ್ಷಿಗಳ ಬೆನ್ನು ಮೂಳೆಯಲ್ಲಿ ಸಂಗ್ರಹವಾದವು. ಆದ ಕಾರಣ ಬೆನ್ನು ಮೂಳೆ ಬಹಳ ಗಟ್ಟಿಯಾಯಿತು. ಕೃತಯುಗದಲ್ಲಿ ಮದದಿಂದ ಕೊಬ್ಬಿದ ಅತಿ ಭಯಂಕರರಾದ ಕಾಲೇಯರೆಂಬ ರಾಕ್ಷಸರಿದ್ದರು. ಇವರು ವೃತಾಸುರನನ್ನು ಆಶ್ರಯಿಸಿ ದೇವತೆಗಳಿಗೆ ಸಾಕಷ್ಟು ತೊಂದರೆ ಕೊಡುತ್ತಿದ್ದರು. ದೇವತೆಗಳಿಗೆ ಕಾಲೇಯರ ಮುಖಂಡರಾದ ವೃತಾಸುರನನ್ನು ಸಂಹರಿಸುವುದು ಅನಿವಾರ್ಯವಾಯಿತು. ಅವರೆಲ್ಲರೂ ಇಂದ್ರನನ್ನು ಮುಂದಿಟ್ಟುಕೊಂಡು ಬ್ರಹ್ಮನ ಬಳಿ ಹೋಗಿ ಈ ರಾಕ್ಷಸನನ್ನು ವಧೆಗಾಗಿ ಪ್ರಾರ್ಥಿಸಿದರು. ಆಗ ಬ್ರಹ್ಮನು ವೃತಾಸುರನು ಸಾಂಪ್ರದಾಯಿಕ ಆಯುಧಗಳಿಂದಲೂ ಮರಣ ಹೊಂದುವುದಿಲ್ಲವೆಂಬ ರಹಸ್ಯವನ್ನು ತಿಳಿಸಿದನು. ನೀವೆಲ್ಲ ದದೀಚಿ ಮಹರ್ಷಿಯ ಪ್ರಾರ್ಥಿಸಿ ಅವರ ಬೆನ್ನು ಮೂಳೆಯನ್ನು ತಂದು ಅದರಿಂದ ಆಯುಧವನ್ನು ತಯಾರಿಸಿ ವೃತಾಸುರನನ್ನು ಸಂಹರಿಸಿ ಎಂದು ಹೇಳಿದನು. ಬ್ರಹ್ಮನಿಂದ ಈ ರೀತಿಯಾದ ಆದೇಶವನ್ನು ಪಡೆದ ದೇವತೆಗಳೆಲ್ಲರೂ ಸೇರಿ ದದೀಚಿ ಮಹರ್ಷಿಗಳ ದಿವ್ಯಾಶ್ರಮಕ್ಕೆ ತೆರಳಿದರು. ಅಲ್ಲಿ ಸೂರ್ಯನಂತೆ ದಿವ್ಯ ದೇಹಕಾಂತಿಯಿಂದ ಕೂಡಿದ ಮಹರ್ಷಿಗಳು ಕಂಡರು. ಅವರೆಲ್ಲರೂ ಮಹರ್ಷಿಗಳ ಪಾದಾರವಿಂದಗಳಿಗೆ ನಮಸ್ಕರಿಸಿ ನಿಂತುಕೊಂಡರು. ಅವರೆಲ್ಲರನ್ನು ಸ್ವಾಗತಿಸಿ ಸತ್ಕರಿಸಿ ಬಂದ ಕಾರಣವನ್ನು ಕೇಳಿದರು. ಇಂದ್ರನು ವೃತಾಸುರನಿಂದ ಆಗುತ್ತಿದ್ದ ತೊಂದರೆಗಳನ್ನೆಲ್ಲ ವಿವರಿಸಿ ಮಹರ್ಷಿಗಳಿಂದ ಒಂದು ವರವನ್ನು ಕೋರಿದನು. ಯಾವ ವರವನ್ನು ಕೇಳಿದರೂ ಕೊಡುವುದಾಗಿ ಋಷಿಗಳು ಪ್ರತಿಜ್ಞೆ ಮಾಡಿದರು. ಆಗ ದೇವತೆಗಳು 3 ಲೋಕಗಳಿಗೂ ಕಲ್ಯಾಣವನ್ನುಂಟು ಮಾಡುವ ಸಲುವಾಗಿ ನಿಮ್ಮ ಬೆನ್ನು ಮೂಳೆಯನ್ನು ದಯಪಾಲಿಸಿ ಎಂದು ಪ್ರಾರ್ಥಿಸಿದರು. ಪರಮಪ್ರಿತರಾದ ದದೀಚಿ ಮುನಿಗಳು ಮುಗುಳ್ನಗೆಯಿಂದ ಕೂಡಿದವರಾಗಿ, ದೇವತೆಗಳಿರ, ನಿಮ್ಮೆಲ್ಲರ ಹಿತಕ್ಕಾಗಿ ನಾನು ನನ್ನ ದೇಹವನ್ನು ಈಗಲೇ ಪರಿತ್ಯಾಗ ಮಾಡುವೆನು. ಅನಂತರ ನೀವು ನನ್ನ ಬೆನ್ನು ಮೂಳೆಯಿಂದ ಆಯುಧವನ್ನು ತಯಾರಿಸಿ ವೃತಾಸುರನನ್ನು ಸಂಹರಿಸಿ ಎಂದು ಹೇಳುತ್ತಾ ತಮ್ಮ ಯೋಗಬಲದಿಂದ ಶರೀರವನ್ನು ತೊರೆದರು. ಬ್ರಹ್ಮನ ನಿರ್ದೇಶನದಂತೆ ದೇವತೆಗಳು ದದೀಚಿ ಮಹರ್ಷಿಯನ್ನು ಹೊಗಳುತ್ತಾ ಅವರ ಬೆನ್ನು ಮೂಳೆಯನ್ನು ತೆಗೆದುಕೊಂಡು ಹೋಗಿ ದೇವಶಿಲ್ಪಿಯಾದ ತ್ವಷ್ಟೃ ಎಂಬ ಹೆಸರಿನ ವಿಶ್ವಕರ್ಮನಿಗೆ ಕೊಟ್ಟರು. ತ್ವಷ್ಟೃ ಏಕಾಗ್ರಚಿತ್ತದಿಂದ ಜಾಗರೂಕತೆಯಿಂದಲೂ ಕೆಲಸ ಮಾಡಿ ಮಹರ್ಷಿಯ ಬೆನ್ನು ಮೂಳೆಯಿಂದ ಭಯಾನಕವಾದ ವಜ್ರಾಯುಧವನ್ನು ನಿರ್ಮಿಸಿ ಇಂದ್ರನಿಗೆ ಒಪ್ಪಿಸಿದರು. ವಜ್ರಾಯುಧವು 6 ಕೋಣೆಗಳನ್ನು ಹೊಂದಿರುವ ಘೋರ ಶಬ್ದಯುಕ್ತವಾದದ್ದು. ಎಂತಹ ಪ್ರಬಲ ಶತ್ರುವನ್ನು ವಿನಾಶಗೊಳಿಸಲು ಸಮರ್ಪಕವಾದದ್ದು. ಇಂದ್ರನು ಉಳಿದೆಲ್ಲ ದೇವತೆಗಳಿಂದಲೂ ಬಲವನ್ನು ಪಡೆದು ವಜ್ರಾಯುಧದಿಂದ ವೃತಾಸುರನನ್ನು ಸಂಹರಿಸಿದನು. ಈ ರೀತಿ ರಾಕ್ಷಸರನ್ನು ಜನಪೀಡಕರನ್ನು ನಿಗ್ರಹಿಸಿದ ಕೀರ್ತಿ ವಜ್ರಾಯುಧದ ಮೂಲಕ ದದೀಚಿ ಮಹರ್ಷಿಗಳಿಗೆ ಸಲ್ಲುತ್ತದೆ. ಹೀಗೆ ದದೀಚಿ ಮಹರ್ಷಿಗಳ ದೇವತೆಗಳ ಸಾಧಾರಣ ಆಯುಧವನ್ನು 10 ಪಾಲು ಹೆಚ್ಚು ಸಮರ್ಥವಾದ ಆಯುಧವನ್ನು ತಮ್ಮ ತಪೋಬಲದಿಂದ ದೇವತೆಗಳಿಗೆ ಹಿಂತಿರುಗಿಸಿ ಅದಕ್ಕಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿ ಅವರು ಅಮರರಾದರು. ಇಂತಹ ಋಷಿಗಳ ತಪಸ್ಸಿನಿಂದಲೇ ಲೋಕಕ್ಕೆ ರಕ್ಷಿತವಾಗಿದೆ. ಇದು ದದೀಚಿ ಮಹರ್ಷಿಗಳ ಒಂದಿಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಪುರಾತನ ಕಥೆಯೊಂದಿಗೆ ಬರೋಣ. ಅಲ್ಲಿವರೆಗೆ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.